ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಶಾಸಕ ವಿಶ್ವನಾಥ್ ತಿರುಗೇಟನ್ನ ಕೊಟ್ಟಿದ್ದಾರೆ. ವಸೀಂ ಜೊತೆಗೆ ಸಂಬಂಧ ಆರೋಪವನ್ನ ನಿರಾಕರಿಸಿದ್ದಾರೆ ವಿಶ್ವನಾಥ್. ಕಾಂಗ್ರೆಸ್ನವರಿಗೆ ಈ ಫೋಟೋ ಬಿಟ್ಟು ಬೇರೆ ಸಿಕ್ಕಿಲ್ಲ. ಮುಖ ಮುಚ್ಚಿಕೊಳ್ಳಲು ಈ ರೀತಿಯ ಆರೋಪವನ್ನ ಮಾಡುತ್ತಾ ಇದ್ದಾರೆ. ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಈಗ ಶಾಸಕ ವಿಶ್ವನಾಥ್ ತಿರುಗೇಟನ್ನ ಕೊಟ್ಟಿದ್ದಾರೆ. ವಸೀಂ ಜೊತೆಗೆ ಸಂಬಂಧ ಆರೋಪವನ್ನ ವಿಶ್ವನಾಥ್ ನಿರಾಕರಿಸಿದ್ದಾರೆ. ರಾಜಕೀಯವಾಗಿ ನಾನು ಯಾವಾಗಲೂ ಹೇಳ್ತೀನಿ, ಯಾವತ್ತೂ ಹೇಳ್ತೀನಿ, ಫೋಟೋ ವಿಚಾರದಲ್ಲಿ ಮಾತ್ರ ಯಾರು ಕೂಡ ಯಾವುದನ್ನು ಕೂಡ ಹೋಲಿಕೆ ತಾಳೆಯನ್ನ ಮಾಡ್ಕೊಂಡು ಹೇಳಕ್ ಆಗಲ್ಲ. ಫೋಟೋ ವಿಚಾರದಲ್ಲಿ ಕೇಸ್ ಹಾಕ್ಬೇಕು. ಇವತ್ತು ಅವ್ನು ಯಾರೋ ವಿಜಯ್ ಕುಮಾರ್ ಅನ್ನೋದು ನನಗೂ ಹೇಳಿದ್ರು ಬೆಳಗ್ಗೆ ಬಂದಾಗ. ಅವ್ನು ಯಾರೋ ಅಂತ ತಿಳ್ಕೊಂಡೆ. ನಾವು ನನ್ನ ಜೊತೆಲ್ಲ ಯಾವತ್ತೋ ಒಂದು ಬರ್ತ್ಡೇಗೆ ಒಂದು ಫೋಟೋ ತಗೊಂಡಿರೋದು. ಅವನು ಪ್ರಜಾವಿಮೋಚನ ಚಳುವಳಿಯ ಮುಖಂಡನೂ ಹೌದು. ರಕ್ಷಣಾ ವೇದಿಕೆ ನನ್ನ ಹತ್ರ ಕರ್ಕೊಂಬಂದಿದ್ದಿದ್ದು. ಅವಾಗ ಕೇಳ್ಕೊಂಡೆ ಯಾರು ಇವನು ಎತ್ತ ಅಂತೇಳಿ. ಜೊತೆಯಲ್ಲಿ ಫೋಟೋ ತೆಗೆದು ಮಾತ್ರ ನಾವು ಕುಮ್ಮಕ್ಕೆ ಕೊಡ್ತೀವಿ ಅಂತಲ್ಲ. ಫಸ್ಟು ಯಾರು ಹೇಳ್ತಾರೆ ಅವ್ರನ್ನ ಒಳಗಡೆ ಹಾಕಬೇಕು. ಇವತ್ತು ಕಾಂಗ್ರೆಸ್ ಅವ್ರಿಗೆ ಇನ್ನೇನು ಸಿಕ್ಕಿಲ್ಲ. ಈ ಫೋಟೋಗಳು ಹುಡುಕಿ ಹಾಕ್ತಾವ್ರೆ ಎಲ್ಲ ಕಡೆಗೆ. ನೀವೇನು ಕತೆ ಕಾಯ್ತಾ ಇದ್ದೀರಾ? ನಿಮ್ಮದೇ ಸರ್ಕಾರ, ನಿಮ್ಮದೇ ಮಂತ್ರಿಗಳು, ನಿಮ್ಮದೇ ಅಧಿಕಾರಿಗಳು ಗುಡಿಸ್ಲು ಹಾಕೋದಕ್ಕೆ BJPಯನ್ನು ಹಾಕಿದರೆ ಯಾಕೆ ಬಿಟ್ಟಿದ್ರಿ? ಯಾಕೆ ಒಳಗಡೆ ಹಾಕ್ಬಾರ್ದಾಗಿತ್ತು? ಈಗಲೂ ನಿಮ್ಮ ತಾಕತ್ತಿದ್ರೆ ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಡ್ರಿ. ವಿಜಯ್ ಕುಮಾರ್ ಮೇಲೆ ಯಾರ ಫಲಾನುಭವಿಗಳ ಹತ್ರ ದುಡ್ಡು ಇಸ್ಕೊಂಡವ್ರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡ್ತೀರಿ. ನಾವು ಬೆಂಬಲ ಕೊಡ್ತೀವಿ. ಒದ್ದು ಒಳಗಡೆಗೆ ಹಾಕ್ರಿ. ಆ ಬಡವ್ರ ಜೊತೆಯಲ್ಲಿ ಆಟ ಆಡೋಕ್ಕೆ ನೋಡ್ರಿ. ಒಂದು ಹೇಳ್ತೀನಿ, ಪಕ್ಕಾ BJP ಅವ್ರು ಯಾರು ಕೂಡ ಬಾಂಗ್ಲಾದೇಶದನ್ನು ಕರ್ಕೊಂಬಂದು ದುಡ್ಡು ತಗೊಂಡು ಸೈಟ್ ಹಾಕೋಷ್ಟು ದರಿದ್ರ ನಮ್ಗೆ ಯಾರಿಗೂ ಬಂದಿಲ್ಲ. ನಮ್ಮಲ್ಲಿ ಕೂಲಿ ಮಾಡೋವಂಥ BJP ಕಾರ್ಯಕರ್ತನ ಕೂಡ ದೇಶದ ಬಗ್ಗೆ ಮಾತಾಡ್ತಾನೆ ಹೊರತು ಅವ್ರ ಜೊತೆಯಲ್ಲಿ ನಾವು ನಿಂತ್ಕೊಳ್ಳೋಂಥ ಪ್ರಮೇಯನೇ ಇಲ್ಲ. ಇವ್ರೇನಾಗಿದೆ ಅಂದರೆ ಈಗೆಲ್ಲ ಬಂತಲ್ಲ ಹೊರಗಡೆಗೆ, ಆ ಮುಖ ಮರೆಸ್ಕೊಳೋದಕ್ಕೆ ಈ ಥರದ್ದು ತೋರಿಸ್ತಾವ್ರೆ. ದಯವಿಟ್ಟು ನಾನು ಮೊನ್ನೆನೂ ಆಗ್ರಹ ಮಾಡಿದ್ದೀನಿ, ಪೊಲೀಸ್ ಅಧಿಕಾರಿಗಳಲ್ಲೂ ಕೂಡ ಆಗ್ರಹ ಮಾಡಿದ್ದೀನಿ. ನಾನು ಕೇಳೋದು ಮಂತ್ರಿಗಳಿಗೆ ಇಷ್ಟೇ, ಕಂದಾಯ ಮಂತ್ರಿಗಳಿಗೆ. ಎಷ್ಟು ಮನೆಗಳನ್ನು ಇಲ್ಲಿಯವರೆಗೂ ರಾಜ್ಯದಲ್ಲಿ ಕಟ್ಟಿಸಿಕೊಟ್ಟಿದ್ದೀರಾ? ಎಷ್ಟು ಫಲಾನುಭವಿಗಳ ಪಡ್ಕೊಂಡಿದ್ದಾರೆ? ಒಂದು ವೈಟ್ ಪೇಪರಲ್ಲಿ ಬಿಟ್ಬಿಡಿ. ಇನ್ನು ಎಷ್ಟು ಕೊಡಬೇಕಾಗಿದ್ದೇನೋ ಅಂತ ಲೆಕ್ಕ ಕೊಟ್ಬಿಡಿ. ಪ್ರತಿ ವರ್ಷನೂ ಕೊಡ್ತಾ ಇದ್ದೀವಿ, ಅಷ್ಟು ಖರ್ಚು ಇಷ್ಟು ಖರ್ಚು ಅಂತ ಹೇಳ್ತಾ ಇರ್ತೀರ.